ಮಕ್ಕಳು ಬೇಸಿಲ್ಲೋ ಅಂತೇಳಿ ಈಜಾಡಕ್ಕೆ ಹೋಗಿದ್ರೋ ಏನೋ ಗೊತ್ತಿಲ್ಲ. ಪಾಪ 3 ಮಕ್ಕಳು ಸಾವನ್ನಪ್ಪಿದ್ದಾರೆ. ವಿಸಿ ನಾಲೆಯಲ್ಲಿ ಮುಳುಗಿ ಒಂದೇ ಕುಟುಂಬದ 3 ಮಕ್ಕಳು ನೀರುಪಾಲರಾಗಿದ್ದಾರೆ. ಅಯ್ಯಯ್ಯೋ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ನಾರ್ತ್ ಬ್ಯಾಂಕ್ ಬಳಿ ಘಟನೆ ನಡೆದಿರೋದು. ಸೋನು 17 ವರ್ಷ, ಸಿಮ್ರಾನ್ 16 ವರ್ಷ, ಸಿದ್ದೇಶ್ ಅಂತ 9 ವರ್ಷ. ಪಾಪ ಚಿಕ್ಕ ಯರಹಳ್ಳಿ ಮಾರಮ್ಮ ದೇವಿ ಜಾತ್ರೆಗೆ ಬಂದಿದ್ರು ಮಕ್ಕಳು. ಊರಿಂದ ರಜೆ ಅಲ್ವಾ, ಊರಿಗೆ ಹೋಗಿರ್ತಾರೆ. ಪಾಪ ಏನೋ ಭಾಳ ಬೇಜಾರಾಯ್ತು. ಸೋನು ಸಿದ್ದೇಶ್ ಮೃತದೇಹ ಪತ್ತೆಯಾಗಿದೆ. ಮತ್ತೋರ್ವನ ಶವಕ್ಕಾಗಿ ಈಗ ಶೋಧ ಮಾಡ್ತಾ ಇದ್ದಾರೆ. ಮೃತರು ಮೈಸೂರಿನ ಗೌಸಿಯಾ ನಗರದ ನಿವಾಸಿಗಳಂತೆ. ಎಂತ ಅನ್ಯಾಯ ರೀ. ರಜೆಗಂತೇಳಿ ಹೋಗಿರ್ತಾರೆ, ಬೇಸಿಗೆ ರಜೆ, ಸ್ಕೂಲ್ ಎಲ್ಲ ಮುಗಿದಿದೆ, ಈಗೆಲ್ಲ ಊರಿಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಬಿಸಿಲು ಅಂತ ಹೇಳ್ಬಿಟ್ಟು ನಾಲೆಯಲ್ಲೆಲ್ಲ ಈಜಾಡಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹಿಂಗೆಲ್ಲ ಆಗೋಗ್ಬಿಟ್ಟಿದೆ. ಪಾಪ ಹೆತ್ತವ್ರಿಗೆ ಸಂಕಟ, ಅನ್ಯಾಯವಾಗಿ ಸಾವಾಯ್ತಲ್ರಿ. ನನ್ನ ಸಹೋದ್ಯೋಗಿ ಈಗ ಮಂಡ್ಯ ಪ್ರತಿನಿಧಿ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಬಹಳ ಅನ್ಯಾಯ ರೀ, ಬಹಳ ಬೇಜಾರಾಗುತ್ತೆ. ರಜೆ ಟೈಮಲ್ಲಿ ಊರಿಗೆ ಬಂದಾಗ ಈ ಥರ ಕೆರೆನೋ ನಾಲೆಗಳಿಗೆ ಹೋಗ್ಬಿಟ್ಟು ಮಕ್ಕಳು ಈ ಥರ ಸಾವನ್ನಪ್ಪಿಟ್ರಂತೂ ಭಾಳ ಕಷ್ಟ. ಹೇಗಾಯ್ತಿದು? ಏನು ಇದೆ ಮಾಹಿತಿ ಇದ್ರ ಬಗ್ಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ರೋಹಿತ್. ವೈಸಿ ನಾಲೆಯಲ್ಲಿ ಮುಳುಗಿ 3 ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ಇದು ಮಂಡ್ಯದಲ್ಲಿ. ಬಹಳ ಕಷ್ಟ ರೀ. ಇದನ್ನು ಆ ಕುಟುಂಬದವರು, ತಂದೆ ತಾಯಿಗಳು ಇಲ್ಲೂ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳನ್ನು ಊರಿಗೆ ಕಳಿಸಿರ್ತಾರೆ. ಆ ಮಕ್ಕಳು ಗುಂಪಾಗಿ ಸೇರ್ಕೊಂಡ್ಬಿಟ್ಟು ಈ ಥರ ಕೆರೆ ನಾಲೆಗಳಿಗೆಲ್ಲ ಹೋಗ್ಬಿಟ್ಟಾಗ ತಪ್ಪಂತ ಹೇಳಲ್ಲ. ಕಾರಣ ಬೇಸಿಗೆ ಇದ್ದಾಗ ಹೋಗ್ಬಿಟ್ಟು ನೀರಲ್ಲಿ ಈಜಾಡಕ್ಕೆ ಹೋಗ್ತಾರೆ. ಬಟ್ ಇಂಥ ಜೀವನ ಹೋಗ್ಬಿಟ್ರೆ ಕಷ್ಟ.